ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವ ಬಿಜೆಪಿ ಯತ್ನ ಜೋರಾಗಿತ್ತು. ಇವತ್ತು ಬ್ಯಾರಿಕೇಡ್ ಹಾಕಿ ಕಾರ್ಯಕರ್ತರನ್ನ ಖಾಕಿ ಪಡೆ ವಶಕ್ಕೆ ಪಡೆದುಕೊಳ್ತು. ಫ್ರೀಡಂ ಪಾರ್ಕ್ ಬಳಿ ಸಾಕಷ್ಟು ದೊಡ್ಡ ಹೈ ಡ್ರಾಮಾನೇ ನಡೆದಿತ್ತು. ಬಿಎಸ್ ಯಡಿಯೂರಪ್ಪ, ವಿಜೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರುಗಳು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ಗಳಲ್ಲಿ ಕಾರ್ಯಕರ್ತರನ್ನ ಕರೆದೊಯ್ದರು. ರಾಜಭವನಕ್ಕೆ ಹೋಗ್ತಾ ಇದ್ದೇವೆ. ಏರಿಸಿರುವಂತಹ ಬೆಲೆಯನ್ನು ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಇದು ಬೆಲೆ ಏರಿಕೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ, ಆದ್ರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದು ಅಕ್ರಮ, ಇದು ದೌರ್ಜನ್ಯ. ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ 18 ಜನ ಅಮಾನತ್ ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಮುಂದೆ ಈ ಹೋರಾಟ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ಅಲ್ಲಿ 15,000 ಕೋಟಿನ ಹೊಡೆದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಸ್ಮಾರ್ಟ್ ಮೀಟರ್ ಹಗರಣವನ್ನು ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಹತ್ತಿಕ್ತಾ ಇದೆ ನಿಮ್ಮ ಎತ್ತವನ್ನ. ಏನು ಪ್ರಯತ್ನ ಮಾಡಿದ್ರು ಹತ್ತಿಕ್ಲಿಕ್ಕೆ ಆಗಲ್ಲ. ಈ ಹೋರಾಟ ನಡೀತಾ ಇರುತ್ತೆ. ಈ ಸರ್ಕಾರವನ್ನ ಮಣಿಸ್ತೀವಿ. ಈ ಬೆಲೆ ಏರಿಕೆಯನ್ನ ಇಳಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸೆಯೋದೇ ನಮ್ಮ ಕರ್ತವ್ಯ. ಖಂಡಿತ ಇಲ್ಲ. ಇದು ಪ್ರಾರಂಭ, ಇದು ಮುಂದುವರಿಯುತ್ತೆ. ಭ್ರಷ್ಟಾಚಾರ, ಬೆಲೆ ಏರಿಕೆ ಇವತ್ತು ರಾಜ್ಯದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಗ್ಯಾರಂಟಿ ಇವತ್ತೇನ್ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. 5ನೇ ತಾರೀಕು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಶುಲ್ಕ ಹೆಚ್ಚಳ ಏನ್ ಮಾಡಿದ್ದಾರೆ, ತೆರಿಗೆ ಹೆಚ್ಚಳ ಏನ್ ಮಾಡಿದ್ದಾರೆ, ಬೆಲೆ ಏರಿಕೆ ಏನ್ ಮಾಡಿದ್ದಾರೆ, ಕೂಡಲೇ ವಾಪಸ್ ತೆಗೆದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವ ಬಿಜೆಪಿ ಯತ್ನ ಜೋರಾಗಿತ್ತು. ಇವತ್ತು ಬ್ಯಾರಿಕೇಡ್ ಹಾಕಿ ಕಾರ್ಯಕರ್ತರನ್ನ ಖಾಕಿ ಪಡೆ ವಶಕ್ಕೆ ಪಡೆದುಕೊಳ್ತು. ಫ್ರೀಡಂ ಪಾರ್ಕ್ ಬಳಿ ಸಾಕಷ್ಟು ದೊಡ್ಡ ಹೈ ಡ್ರಾಮಾನೇ ನಡೆದಿತ್ತು. ಬಿಎಸ್ ಯಡಿಯೂರಪ್ಪ, ವಿಜೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರುಗಳು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ಗಳಲ್ಲಿ ಕಾರ್ಯಕರ್ತರನ್ನ ಕರೆದೊಯ್ದರು. ರಾಜಭವನಕ್ಕೆ ಹೋಗ್ತಾ ಇದ್ದೇವೆ. ಏರಿಸಿರುವಂತಹ ಬೆಲೆಯನ್ನು ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಇದು ಬೆಲೆ ಏರಿಕೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ, ಆದ್ರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದು ಅಕ್ರಮ, ಇದು ದೌರ್ಜನ್ಯ. ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ 18 ಜನ ಅಮಾನತ್ ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಮುಂದೆ ಈ ಹೋರಾಟ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ಅಲ್ಲಿ 15,000 ಕೋಟಿನ ಹೊಡೆದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಸ್ಮಾರ್ಟ್ ಮೀಟರ್ ಹಗರಣವನ್ನು ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಹತ್ತಿಕ್ತಾ ಇದೆ ನಿಮ್ಮ ಎತ್ತವನ್ನ.
ಏನು ಪ್ರಯತ್ನ ಮಾಡ್ರು ಹತ್ತಿಕ್ಲಿಕ್ಕೆ ಆಗಲ್ಲ. ಈ ಹೋರಾಟ ನಡೀತಾ ಇರುತ್ತೆ. ಈ ಸರ್ಕಾರವನ್ನ ಮಣಿಸ್ತೀವಿ. ಈ ಬೆಲೆ ಏರಿಕೆಯನ್ನ ಇಳಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸೆಯೋದೇ ನಮ್ಮ ಕರ್ತವ್ಯ. ಖಂಡಿತ ಇಲ್ಲ. ಇದು ಪ್ರಾರಂಭ, ಇದು ಮುಂದುವರಿಯುತ್ತೆ. ಭ್ರಷ್ಟಾಚಾರ, ಬೆಲೆ ಏರಿಕೆ ಇವತ್ತು ರಾಜ್ಯದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಗ್ಯಾರಂಟಿ ಇವತ್ತೇನ್ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ, 5ನೇ ತಾರೀಕು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಶುಲ್ಕ ಹೆಚ್ಚಳ ಏನ್ ಮಾಡಿದ್ದಾರೆ, ತೆರಿಗೆ ಹೆಚ್ಚಳ ಏನ್ ಮಾಡಿದ್ದಾರೆ, ಬೆಲೆ ಏರಿಕೆ ಏನ್ ಮಾಡಿದ್ದಾರೆ, ಕೂಡಲೇ ವಾಪಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕುವ ಬಿಜೆಪಿ ಯತ್ನ ಜೋರಾಗಿತ್ತು. ಇವತ್ತು ಬ್ಯಾರಿಕೇಡ್ ಹಾಕಿ ಕಾರ್ಯಕರ್ತರನ್ನ ಖಾಕಿ ಪಡೆ ವಶಕ್ಕೆ ಪಡೆದುಕೊಳ್ತು. ಫ್ರೀಡಂ ಪಾರ್ಕ್ ಬಳಿ ಸಾಕಷ್ಟು ದೊಡ್ಡ ಹೈ ಡ್ರಾಮಾನೇ ನಡೆದಿತ್ತು. ಬಿಎಸ್ ಯಡಿಯೂರಪ್ಪ, ವಿಜೇಂದ್ರ, ಆರ್ ಅಶೋಕ್, ಸಿಟಿ ರವಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರುಗಳು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ಗಳಲ್ಲಿ ಕಾರ್ಯಕರ್ತರನ್ನ ಕರೆದೊಯ್ದರು. ರಾಜಭವನಕ್ಕೆ ಹೋಗ್ತಾ ಇದ್ದೇವೆ. ಏರಿಸಿರುವಂತ ಬೆಲೆಯನ್ನ ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು. ಬೆಲೆ ಏರಿಕೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ, ಆದ್ರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಇದು ಅಕ್ರಮ, ಇದು ದೌರ್ಜನ್ಯ. ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ 18 ಜನ ಅಮಾನತ್ ಮಾಡಿದ್ದಾರೆ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಮುಂದೆ ಈ ಹೋರಾಟ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ ಅಲ್ಲಿ 15,000 ಕೋಟಿನ ಹೊಡೆದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಸ್ಮಾರ್ಟ್ ಮೀಟರ್ ಹಗರಣವನ್ನು ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಹತ್ತಿಕ್ತಾ ಇದೆ ನಿಮ್ಮ ಯತ್ನವನ್ನ. ಏನು ಪ್ರಯತ್ನ ಮಾಡ್ರು ಹತ್ತಿಕ್ಲಿಕ್ಕೆ ಆಗಲ್ಲ. ಈ ಹೋರಾಟ ನಡೀತಾ ಇರುತ್ತೆ. ಈ ಸರ್ಕಾರವನ್ನ ಮಣಿಸ್ತೀವಿ. ಈ ಬೆಲೆ ಏರಿಕೆಯನ್ನ ಇಳಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸೆಯೋದೇ ನಮ್ಮ ಕರ್ತವ್ಯ. ಖಂಡಿತ ಇಲ್ಲ. ಇದು ಪ್ರಾರಂಭ, ಇದು ಮುಂದುವರಿಯುತ್ತೆ. ಭ್ರಷ್ಟಾಚಾರ, ಬೆಲೆ ಏರಿಕೆ ಇವತ್ತು ರಾಜ್ಯದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಗ್ಯಾರಂಟಿ ಇವತ್ತೇನ್ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ, 5ನೇ ತಾರೀಕು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೇವೆ. ಶುಲ್ಕ ಹೆಚ್ಚಳ ಏನ್ ಮಾಡಿದ್ದಾರೆ, ತೆರಿಗೆ ಹೆಚ್ಚಳ ಏನ್ ಮಾಡಿದ್ದಾರೆ, ಬೆಲೆ ಏರಿಕೆ ಏನ್ ಮಾಡಿದ್ದಾರೆ, ಕೂಡಲೇ ವಾಪಸ್